ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮರ್ತು ಈಗ ನೋಡು, ನೀನು ಪಕ್ಕ ಮದುವೆ ಗಂಡಿನ ತರನೇ ಕಾಣ್ತಾ ಇದೀಯ. ಈ ದತ್ತ ರೆಡಿ ಮಾಡ್ದ ಅಂದ್ರೆ ಹೀಗೆ ಕಾಣೋದು. ಮದುವೆ ಕರೆದಿದ್ರೆ ಅಲ್ಲಿ ಇನ್ನೂ ಚೆನ್ನಾಗೆ ಕಾಣ್ತಿದ್ದ. ಬಮ್ ಇದ್ಗೋ ಪಕ್ಕದಲ್ಲಿ. ದೇವರಿಗೆ ನಮಸ್ಕಾರ ಮಾಡಿ ಇಬ್ರು. ನಾರಾಯಣ ಒಳ್ಳೆಯದಾಗಿ. ಮುಂದಿನ ವರ್ಷದ ವೇಳೆಗೆ ಈ ಮನೆಯಲ್ಲಿ ತೊಟ್ಲು ತೂಗಬೇಕು. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್. 3 ಕಾಲ ಹೀಗೆ ಸುಖವಾಗಿ ಸಂತೋಷವಾಗಿರಿ. ರೆಡಿನಾ? ಎಲ್ಲ ರೆಡಿಯಾಗಿದೆ. ನೀವು ಸಮರ್ಥನ್ ಕರ್ಕೊಂಡು ಹೋಗಿ, ನಾನು ಸಿರಿನ್ ಕರ್ಕೊಂಡು ಬರ್ತೀನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಮೇಲೆ ರೂಮಿಗೆ ದತ್ತಣ್ಣ. ಅದಕ್ಕಿನ್ನೂ ಮುಹೂರ್ತ ಬಂದಿಲ್ಲ. ಮುಹೂರ್ತ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಏನು ಮಾಡೋದು? ಅದಕ್ಕೊಂದು ಐಡಿಯಾ ಇದೆ ಕಣೋ. ನೋಡಪ್ಪ, ಈ ಹೂವಿನ ಚೆಂಡನ್ನ ಕೊಡ್ತೀನಿ. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಎಸಿಬೇಕು. ಯಾರು ಬಿಡ್ತಾರೆ ಅವ್ರು ಸೋತ ಹಾಗೆ. ಗೆದ್ದವರು ಸೋತವ್ರಿಗೆ ಏನು ಹೇಳ್ತಾರೆ, ಸೋತವ್ರು ಆ ಕೆಲಸ ಮಾಡಬೇಕು. ಆಯ್ತಾ? ತಗೊಮ್ಮ. ಅವನಿಗೆ ಎಸಿ, ಅವನು ಹಿಡಿದ್ರೆ ಸರಿ. ಬಿಟ್ಟ ಅಂದರೆ ನೀ ಗೆದ್ದೆ, ಅವನು ಸೋತ. ಸೋತ್ಲು. ಈಗ ಇವನು ಹೇಳಿದ್ದು ನೀವು ಮಾಡಬೇಕು. ಏನು ಬೇಕು? ಒಂದು ಒಳ್ಳೆ ಹಾಡಾಡು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಣಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ದಂಡಪಿಂಡವೇ. ಹೇಳಮ್ಮ. ಅವರು ಒಂದು ಹಾಡು ಹೇಳಿ. ಇವನ ಹಾಡಪ್ಪ. ಅಂಕಲ್, ನೀವು ನನಗೆ ಹೆಲ್ಪ್ ಮಾಡ್ತೀರಲ್ಲ? ಹಾಡೋಣ. ರೆಡಿ. ನೀ ಹಾಡ್ತೀಯೇನೋ? ಬಾರೆ ಬಾರೆ. ಬರ್ಲಿ ಹಾಡಿ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ. ನೀನು ಹೀಗೆ ನಿಧಾನವಾಗಿ ಬಾರೇ ಬಾರೇ ಅಂತ ಯಾವ ಹುಡುಗಿ ಬರ್ತಾಳೋ ಓಡಾಡ್ತಾಳೆ. ನೀವೇ ಹಾಡ್ರಮ್ಮ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ನೀನು ಮನೆಗೆ ಓಡುವೆ. ಸ್ಟಾಪ್. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಸೋತಿದ್ದಿಲ್ಲ, ಮನೆಗೆ ಹೋಗಿದ್ದಿಲ್ಲ. ದತ್ತಣ್ಣ, ಇನ್ನು ಮುಹೂರ್ತ ಬಂದಿಲ್ವಾ? ಮುಹೂರ್ತ ಯಾವಾಗಲೂ ಬಂದು ಆಯ್ತು, ಹೋಗಿ ಆಯ್ತು. ಪಾಪ ಮತ್ತೆ ಕಾಯಿಸ್ತಿದ್ಯಾ ಇವ್ರನ್ನ? ಅವ್ರು ನಾನು ಕಾಯಿಸ್ಲಿಲ್ವಾ? ಸಮರ್ಥೋ, ಕಮ್ 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 ಕಮ್. ಕೂತ್ಕೋ ಇಲ್ಲಿ, ಕೂತ್ಕೋ. ಸಮರ್ಥೋ, ಆಲ್ ದಿ ಬೆಸ್ಟ್ ಕಣೋ.
ನಿನಗೆ ಮತ್ತೇನು ಸಮಸ್ಯೆ ಇಲ್ಲ ತಾನೇ? ಬುದ್ಧಿ ಇದೆಯೇನೋ ನಿನಗೆ? ಫಸ್ಟ್ ನೈಟ್ ಬಂದು ನಿನಗೇನಾದ್ರು ಸಮಸ್ಯೆ ಇದೆಯಾ ಅಂತಂದರೆ ಏನು ಅನ್ಕೋತಾರೆ ಅಂತ ಅನ್ನೋ ಪರಿಜ್ಞಾನ ಬೇಡ? ನಡಿಯ. ದಂಡ್ಪಿಂಡ, ನೀನು ಈ ದತ್ತನ ಮೊಮ್ಮಗ. ಚಿಲ್ಕ ಹಾಕೊಳ್ಳೋ. ಆತತ ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ ಆದೆ ನೀನಾದೆ ನನ್ನಾಡೋ ಸಾರಥಿ ಯಾವುದೋ ಫೋನ್ ಬರ್ತದೆ ಕಣೋ. ಬಾಸು, ನನ್ನ ಫ್ರೆಂಡ್ಸು ಇವತ್ತು ನನ್ನ ಫಸ್ಟ್ ನೈಟ್ ಅಂತ ಗೊತ್ತಿದ್ದು ತರಲೆ ಮಾಡೋಕ್ಕೆ ಮಾಡಿರ್ತಾರೆ. ಮಧ್ಯೆ ಡಿಸ್ಟರ್ಬ್ ಮಾಡ್ತಾರೆ. ಅಟ್ಲೀಸ್ಟ್ ಯಾರು ಅಂತನಾದರೂ ನೋಡೋ. ಬಾಸು, ನೀನು ಕಣ್ಮುಂದೆ ಇರುವಾಗ ನನಗೇನು ಕೇಳಿಸೋದು ಇಲ್ಲ, ಕಾಣೋದು ಇಲ್ಲ. ಮ್ಯಾನೇಜರ್ ಅಂತ ಇದೆ ಕಣೋ. ಏನು ಎಮರ್ಜೆನ್ಸಿ ಇರುತ್ತೋ ಏನೋ. ಮ್ಯಾನೇಜರ್ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದ್ದಾರೆ? ರಜಾ ಅಂತೂ ಬಿಡಲ್ಲ ಇವು. ಹಲೋ ರೀ, ಎಸ್ಸೆಲ್ಲ ಫೋನ್ ಮಾಡ್ಬೇಕ್ರಿ. ನೀವು ರೆಡಿ ಮಾಡಿರೋ ಪ್ರೆಸೆಂಟೇಷನಲ್ಲಿ ಒಂದಷ್ಟು ಕರೆಕ್ಷನ್ಸ್ ಇದೆ. ಆ ಫೈಲ್ನ ಈಗಲೇ ರಿವೈಸ್ ಮಾಡಿ ಕಳಿಸಿ. ಬಾಸ್ ಕೇಳ್ತಿದ್ದಾರೆ. ಈಗಲಾ? ಎಸ್, ಬಾಸ್ ಈಗಲೇ ಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಹಿ ಇಸ್ ವೇಟಿಂಗ್, ಸೆಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಸರ್, ಇಟ್ಸ್ ಓಕೆ ಸಮರ್ಥ್, ನೀನು ಕೆಲಸ ಮಾಡ್ಕೊ. ಬಾಸು, ಇವತ್ತು ನಾನು ಹೇಳದ್ನಲ್ಲ, ನೀನು ಕೆಲಸ ಮಾಡ್ಕೊ. ಬೇಕಿದ್ರೆ ನಾನು ಯಾವುದಾದ್ರೂ ಬುಕ್ ಓದ್ತಿರ್ತೀನಿ. ಅಲ್ಲ, ನಾನು ಆಮೇಲೆ ಕೆಲಸ ಮಾಡ್ಬೋದು. ಬಾ ಬಾ. ಬಾಸ್,
ಹೊಸ ಪ್ರಾಜೆಕ್ಟ್ ಶೂಟು ಚೆನ್ನಾಗಾಗಲಿ. ಭಾವ, ನಿಮ್ಮ ಪ್ರಾಡಕ್ಟ್ ಶೂಟು ಇವತ್ತೇ ಇದೆಯಲ್ಲ? ಹೌದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆ ಪ್ರಾಜೆಕ್ಟ್. ಮಾವ, ನೀವು ಲಾಂಚ್ ಮಾಡ್ತಿರೋಂಥ ಪ್ರಾಡಕ್ಟ್ ನಂಬರ್ 1 ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪೂರ್ಣಿ, ನನಗೆ ಕಾಂಪೀಟ್ ಮಾಡ್ತಿರೋದು ನಿನ್ನ ಗಂಡ. ನಿನ್ನ ಸಪೋರ್ಟ್ ಯಾವತ್ತಿದ್ರೂ ಅವನಿಗೆ ಇರಬೇಕು. ಇಲ್ಲ ಮಾವ, ನನ್ನ ಸಪೋರ್ಟ್ ಯಾವತ್ತಿದ್ರೂ ನಿಮಗೇನೆ. ಯಾಕಂದರೆ ನೀವು ಸೇವೆ ಮಾಡ್ತಿದ್ದೀರಾ, ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ನಿಮ್ಮ ಉದ್ದೇಶ ಒಳ್ಳೆಯದು ಅಂತ ನನಗೆ ಗೊತ್ತು. ಥ್ಯಾಂಕ್ ಯು. ಸಮರ್, ಏಳು ಸಮರ್. ಹ 2 ನಿಮಿಷನಾ? ಸಮರ್ ಏಳು ಸಮರ್. 3 ನಿಮಿಷನಾ? ಸಮರ್ ಎದ್ದೇಳು ಸಮರ್. 5 ನಿಮಿಷ. ಎದ್ದೇಳ್ತೀಯ ಇಲ್ವಾ ಈಗ ನೀನು? ಎದ್ದೇಳು ಸಮರ್, ಎದ್ದೇಳು. ಎತ್ತು ಬಾ. ಸಮರ್ಥ್, ಹೇಳು ಸಮರ್ಥ್, ಎದ್ದೇಳು ಸಮರ್ಥ್, ಟೈಮ್ ಆಯ್ತು. ಸಮರ್ಥ್ ಹೇಳು ಸಮರ್ಥ್. ಆಶೀಶು, ಅಮ್ಮ ನೀವು ಬಿಡಿ, ನಾನು ಮಾಡ್ತೀನಿ. ನಾನು ನಿಂಗೇನು ಹೇಳಿದೆ? 2 ದಿನ ನೀನು ಯಾವ ಕೆಲಸನೂ ಮಾಡಬಾರ್ದು. ನೀನು ಹೋಗು. ಈ ಪಾಪು ಇನ್ನೂ ಎದ್ದಿಲ್ವಾ? ಪಾಪು ಹೇಳು, ಪಾಪು ಹೇಳು, ಬೇಗ ಹೇಳು. ಎದ್ದೇಳು ಪಾಪು. ತಾತ ಪೂಜೆ ಕೂತ್ಕೊಂಡಿದ್ದಾರೆ, ಹೋಗ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ. ಹೇಳಪ್ಪ, ರೆಡಿ. ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ. ಮದುವೆ ಆಗೋದಾದ್ರೆ ಅವರನ್ನೇ ಆಗೋದು. ಅಲ್ಲಿ ದೇವಸ್ಥಾನದಲ್ಲಿ ನಿಮ್ಮನ್ನ ಯಾವುದೋ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದಾನೆ. ಪಿಂಕಿ, ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಹೇಳಿದ್ನಲ್ಲ ನಾನಿದ್ದೀನಿ ಅಂತ. ಸರಿ ಬಾ, ಎಲ್ಲಾದ್ರೂ ಸುತ್ತಾಡ್ಕೊಂಬರೋಣ. ನೀನ್ ಸುತ್ತಾಡ್ಕೊಂಬರಕ್ ಹೋದ್ರೆ ನಾನು ಅಟ್ಟಾಡ್ಸ್ಕೊಂಡು ಹುಡುಕ್ತೀನಿ. ಯಾವುದೋ ಕೇಳಿರೋ ವಯಸ್ಸಲ್ಲ ಬಾಬಾ. ಅಂಗಡಿಲಿ ಗಿರಾಕಿಗಳು ಕಾಯ್ತಿರ್ತಾರೆ, ಹೋಗ್. ಇದೇನಮ್ಮ ಪಿಂಕಿ, ಈ ಮಳೆನಲ್ಲಿ ಒಳ್ಳೆ ಅಶೋಕ್ ಒಂದಲ್ಲಿ ಸೀತೆ ಕೂತಂಗೆ ಕೂತಿದೆಯಲ್ಲ. ಎದ್ದು ಬಾಮ್ಮ ಒಳಗೆ, ಎದ್ದು ಬಾ, ನಡಿ ಒಳಗೆ ನಡಿ. ಒಳ್ಳೆ ಹುಡುಗಿ ನೀನು. ಏನಮ್ಮ ಸೊಸೆ, ಎಲ್ಲಿಗೋ ಸವಾರಿ? ಅಮ್ಮನ ಮನೆಗೆ ಹೋಗ್ತಿದ್ದೀನತ್ತೆ. ಯಾವ ಖುಷಿಗೋ? ಓಹೋ, ನವ ದಂಪತಿಗಳನ್ನ ನೋಡ್ಲಿಕ್ಕ? ಇವಳೆ ಸ್ವಲ್ಪ ಸುಮ್ಮನೆ ನಿಂತ್ಕಳೆ. ಏನಮ್ಮ ಸುಸುಮುದ್ದು, ಯಾವ ಕಾರಣಕ್ಕೆ ನೀನು ನಿಮ್ಮ ಅಮ್ಮನ ಮನೆಗೆ ಹೊರಟಿದ್ಯಾ? ಅವರಿಂದ ಲೆಕ್ಕ ಚುಪ್ತ ಮಾಡಿಸ್ಬೇಕಲ್ಲ ಮಾವ. ನಾವ್ ಇಲ್ಲಿ ಕೂತ್ಕೊಂಡು ಸ್ಕೀಮ್ ಮಾಡಿದ್ರೆ ಆ ಮನೆ ಅಲ್ಲ ಒಂದ್ ಚಿಪ್ಪು ಸಿಗಲ್ಲ. ಅದಕ್ಕೆ ಈ ಹೊಸ ಟಾಸ್ಕ್. ಹೊಸ ಟಾಸ್ಕ್ ಏನ್ ಸಂಧ್ಯಾ ಅದು? ನಮಗ್ ಆಸ್ತಿ ಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ಬೇಕು, ಡ್ರಾಮಾ ಮಾಡ್ಬೇಕು. ಕೋರ್ಟು ಕಚೇರಿ ಅಂತೆಲ್ಲ ನಮ್ಮ ಮಾವನ್ ಮನೆ ದುಡ್ಡನ್ನ ಖರ್ಚು ಮಾಡಕ್ಕೆ ನನಗೆ ಮನ್ಸಿಲ್ಲ. ಅದಕ್ಕೆ ಈ ರೂಟ್. ಮೆಚ್ಚಿದೆ ನಿನ್ನ. ಪ್ರಸಾದೇ, ಅವಳ ಜೊತೆ ನೀನು ಅವ್ರ ಅಮ್ಮನ ಮನೆಗೆ ಹೋಗೋ.
ಎಮೋಷನಲ್ ಕಾರ್ಡು ಚೆನ್ನಾಗಿ ಪ್ಲೇ ಆಗುತ್ತೆ. ಅಪ್ಪ ಅದು ಒಂದು ಕ್ಲೈಂಟ್ನ ಮೀಟ್ ಮಾಡೋದಿತ್ತು. ಇರಲಿ ಬಿಡಿ, ಕ್ಲೈಂಟ್ಗೆ ಇನ್ನೊಂದು ದಿನ ಸ್ಕೆಡ್ಯೂಲ್ ಮಾಡೋಕ್ಕೆ ಹೇಳ್ತೀನಿ. ನಾನೀಗ ಸಂಧ್ಯಾ ಜೊತೆ ಹೋಗಿ ಬರ್ತೀನಿ. ನಡಿ ಸಂಧ್ಯಾ. ಬಹಳ ಗಟ್ಗಿತ್ತಿ ಕಣೆ ಈ ನಮ್ಮ ಸೊಸೆ. ತವ್ರ ಮನೆಗೆ ಬೆಂಕಿ ಹಚ್ಚಕ್ಕೆ ಹೊರಟಿದ್ದಾಳಲ್ಲಿ. ಇದ್ರೆ ಇಂಥ ಸೊಸೆ ಇರಬೇಕು ನೋಡು. ನೈಸ್ ಸೆಟಪ್, ಬಟ್ ನಮ್ಮ ಶೂಟ್ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡೋ ಹೋಗಿರಬೇಕು. ಅಫ್ಕೋರ್ಸ್ ಬ್ರೋ. ಸಾರಿ ಸರ್, ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಐ ನೋ. ಹೋಪ್ ಮೋನಿಕಾ ಹಿ ಈಸ್ ಹಿಯರ್ ಆನ್ ಟೈಮ್. ಯಾ, ಆಲ್ರೆಡಿ ಕಾಲ್ ಮಾಡಿದ್ದೆ. ಶೀಲ್ ಬಿ ಹಿಯರ್ ಇನ್ ಅ ವೈಲ್. I think she came. ಅಭಿ ಬ್ರೋ, ಅವ್ರದ್ದು ಆ್ಯಡ್ ಶೂಟ್ ಇಲ್ಲೇ ಇರೋದಂತೆ. ನನಗೂ ಎಲ್ಲ ಸೆಟಪ್ ಆದಮೇಲೆ ಗೊತ್ತಾಗಿದ್ದು. ಮುಂಚೆನೇ ಗೊತ್ತಿದ್ರೆ ಬೇರೆ ಕಡೆ ಅರೇಂಜ್ ಮಾಡಿಸ್ತಿದ್ದೆ. ಬ್ರೋ, ಶೀಸ್ ಹಿಯರ್. ಪ್ರಭು, ವೆಲ್ಕಮ್. Glad to meet you. Thank you. Thank you so much. If you don't mind, can we start the shoot? Yeah, sure. Please come. 1 second. Madhav sir. Hello Madhav sir, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನ್. ಅರೆ, ನೀವು ಮೋನಿಕಾ ಅಲ್ವಾ? ಯಾ. ತುಂಬ ಸಂತೋಷ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ನಿಮ್ಮ ತಾಯಿಯವ್ರಿಗೆ ಧನ್ಯವಾದ ಹೇಳಿ. Sure sir. So nice of you sir. ಒಂದು ಶೂಟ್ ಇದೆ, ಆಮೇಲೆ ಮೀಟ್ ಮಾಡ್ತೀನಿ. Sure. ಸರ್ ನಮಸ್ತೆ, ಬನ್ನಿ ಸರ್ ಬನ್ನಿ. ಬೇಡ ಬೇಡ. ಆಹಾ, ಇದು ಬರೀ ಸಾಂಬಾರ್ ಪೌಡರ್ ಅಲ್ಲ. ನನ್ನ ಲೈಫ್ ಸ್ಟೈಲ್ ಅಲ್ಲಿ ಚೂರ್ ಚೂರಾಗಿ ಟಯರ್ಡ್ ಆಗಿ ಮನೆಗೆ ಹೋದ್ರೆ ರಿಲ್ಯಾಕ್ಸ್ ಮಾಡೋ ಸಾಂಬಾರ್ ಪೌಡರ್. ನಾನಂತೂ ಈ ಘಮಕ್ಕೆ ಫಿದಾ. ನೀವು? ಈ ಪ್ರಾಡಕ್ಟ್ ನಮ್ಮ ಬಿಸ್ನೆಸ್ ಅಲ್ಲ, ಇದು ಎಷ್ಟೋ ಹೆಣ್ಣುಮಕ್ಕಳ ಇಮೋಷನ್. ಈ ಸಾಂಬಾರ್ ಪುಡಿಯಿಂದ ನಿಮ್ಮ ಅಡುಗೆ ಆಗೋ ಹಾಗೆ ಎಷ್ಟೋ ಹೆಣ್ಣುಮಕ್ಕಳ ಜೀವನ ನಡೆಯುತ್ತೆ. ಇದ್ರ ಬೆಲೆ ದುಬಾರಿನಾ ಅಂತ ಅಂದ್ಕೋಬೇಡಿ. 5 ರೂಪಾಯಿ ಸ್ಯಾಷನಲ್ಲೂ ಇದು ಸಿಗುತ್ತೆ. ಹೇ ಸಂಧ್ಯಾ, ಅಣ್ಣ ಅಣ್ಣ, ಯಾರಿದು? ಅಣ್ಣ, ಆ ಹುಡುಗದವಳ ಧ್ವನಿ ಇದ್ದಾಗಿದೆ. ಅವಳು ಯಾಕೆ ಬಂದ್ಲು ಇಲ್ಲಿ?